ಸೆಕ್ಯೂರಿಟಿ ನೀನೆಲ್ಲೋ ನೋಡ್ದಂಗಾಯ್ತಲ್ಲ. ಗೋಪಿ ಗೋಪಿ ನೆನ್ನೆ ಬಂದವನು. ಏನಯ್ಯ ನಿನ್ ಗೆಟಪ್ ಇನ್ಮೇಲೆ ಹಾಗೆ. ಹಾಯ್ ಹಾಯ್ ಹ್ಯಾಂಡ್ಸಮ್. ನೆನ್ನೆ ನೋಡಿದ್ರೆ ಹಳ್ಳಿ ಬೆಕ್ರನ್ ತರ ಬಂದಿದ್ದೆ, ಇವತ್ ನೋಡಿದ್ರೆ ಹೀರೋ ತರ ಬಂದಿದ್ಯಾ? ಹಂಗೆ ನಾನು ಹೇಳ್ದಂಗೆ ವಾ ಬ್ಯೂಟಿಫುಲ್ ಗೆಟಪ್. ನನ್ ಸೀಟು ಇಲ್ಲ ಅಲ್ಲ. ಸದ್ಯಕ್ಕೆ ಹೋಗಿ ಬಿಸಿ ಬಿಸಿ ಮಸಾಲೆ ಟೀ ತಗೊಂಬಪ್ಪ. ಏನು ಮಸಾಲಾ ಟೀನಾ? ಓ ತಾವ್ ಟೀ ಮಾಡೋರಲ್ವೋ, ತಾವ್ ಅಲ್ಲಿದಿರೋ. ಬನ್ನಿ ಬನ್ನಿ ನಡೀರಿ ಬನ್ನಿ ಬನ್ನಿ. ಸೆಕ್ಯೂರಿಟಿ ಬಾಯ್ಲಿ, ಇವ್ರನ್ನ ಬಾಸ್ ಹತ್ರ ಕರ್ಕೊಂಡು ಹೋಗೋಣ. ಬನ್ನಿ ಬನ್ನಿ. ನಮ್ ಏನೇ ಅರ್ಕೆ ಇದ್ರು ಕೂಡ ನಮ್ ಬಾಸ್ ಹತ್ರ ಅರ್ಕೆ ಹೊತ್ಕೊಳ್ಳಿ. ರೇ ಸೋಮ್ನೆ ರೇ ಸಾಕು. ನಾನ್ ಟೈ ಕಟ್ಕೊಂಡು ಇನ್ಶರ್ಟ್ ಮಾಡ್ಕೊಂಡು ನೀಟಾಗಿ ಬಂದಿದ್ದೀನಿ. ಇಲ್ಲಿ ಸ್ಟವ್ ಹಚ್ಬಿಟ್ಟು ಟೀ ಮಾಡ್ಕೊಂಡು ನಿಮ್ಗೆಲ್ಲ ಸರ್ವ್ ಮಾಡ್ಬೇಕಾ? ನಾನೇ ಈ ಕೆಲ್ಸ ಬೇಡ ಬಾಸ್. ಮಿನಿಟ್ ಮಿಸ್ಟರ್ ನಂಜುಂಡಯ್ಯ, ನಾನ್ ಮೆಜೆಸ್ಟಿಕ್ ಅಲ್ಲಿ ತಬ್ಲಾ ಬರಸ್ತೀನೋ ಹಾಡ್ ಹೇಳ್ತೀನೋ ನಿಮ್ಗೆ ಯಾಕ್ರಿ? ನಾನೆಂತೂ ಈ ಕೆಲ್ಸ ಮಾಡೋದಿಲ್ಲ. ನೀವು ಗೆಟ್ ಔಟ್ ಅನ್ನಕ್ಕೂ ಮುಂಚೆ ನಾನೇ ಆಚೆ ಹೋಗ್ತೀನಿ. ಯಾಕಂದ್ರೆ ನಾನು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ. ಅಟೆನ್ಷನ್, ರೈಟ್ ಟರ್ನ್, ಕ್ವಿಕ್ ಮಾರ್ಚ್, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಅವನಿಂದ ಲೆಫ್ಟ್ ರೈಟ್ ಅಂತ ಹೋಗ್ಬಿಟ್ಟ. ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಡು, ಈ ಪೋಸ್ಟ್ಗೆ 1000 ಜನ ಬರ್ತಾರೆ. ಹೋಗು ಬಿಟ್ಟ. ಅವನಿಂದೆ ಲೆಫ್ಟ್ ಟು ರೈಟ್ ಅಂತ ಕೋತಿ ನನ್ ಮಗನೆ. ಅನಿಸುತ್ತಿದೆ ಯಾಕೋ ಇಂದು ಇನ್ನೇನೆ ನನ್ನವಳೆಂದು. ಯಾಕಣ್ಣ ಹೆಂಗೈತೆ ಮೈಗೆ? ತುಮ್ಕೆ ಅಣ್ಣ ನೀವು ಹಳ್ಳಿಂದ ತಾನೇ ಬಂದಿರೋದು? ಅಂದಂಗೆ ನೀವು ಬೆಂಗಳೂರಲ್ಲಿ ಮಾರ್ಕೆಟ್ ವ್ಯಾಪಾರ ಮಾಡಕ್ ತಾನೇ ಬಂದಿದ್ದೀರಾ? ಬೆಂಗಳೂರಿಗೆ ಒಂದ್ ಸೈಡ್ ತಗೋಣ ಅಂತ ಬಂದಿದ್ದೀನಣ್ಣ. ಓ ಅಂದಂಗೆ ಎಷ್ಟಿಟ್ಟಿದ್ದೀರಾ ಬ್ಯಾಗ್ ಅಲ್ಲಿ? 3 ಲಕ್ಷ ತಂದಿದ್ದೀನಣ್ಣ. ಹಂಗಾರೆ ಮೆಜೆಸ್ಟಿಕ್ ನಲ್ಲಿ 30-40 ಸೈಟೇ ಕೊಡ್ಸೋಣ ಬಿಡಿ. ಅದ್ ಸರಿ, ಮದ್ವೆ ಆಗಿದ್ಯಾ? ಇನ್ನು ಇಲ್ಲಣ್ಣ. ಸಂಜೆ ಮೆಜೆಸ್ಟಿಕ್ ಫ್ಲೈ ಓವರ್ ಹತ್ರ ಬಂದ್ಬಿಡಿ. ರಂಬೆನೋ ಊರ್ವಶಿನೋ ಮೇನಕೇನೋ ಯಾರಿಗೋ ಕೊಟ್ಟು ಮದ್ವೆ ಮಾಡಿಸ್ಬಿಡ್ತೀನಿ. ಅಲ್ಲ ನಾನ್ ಹೇಳ್ಬೇಕ ಡೈಲಾಗ್ನ ಇವ್ನ್ ಯಾವನೋ ಹೇಳ್ತಾನಲ್ಲ. ಅದ್ ಸರಿ, ಈ ಡೈಲಾಗ್ನ ಎಲ್ಲೋ ಕೇಳ್ದಂಗೈತಲ್ಲ. ಅಣ್ಣ ಒಂದು ಚಿಕ್ಕ ಬಾಕಿ ಇದೆ, ಚುಕ್ತಾ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸಾರ್ ಬನ್ನಿ ಸಾರ್, ಬಾರಣ ಬನ್ನಿ ಗುರುವೆ, ಬಾರಲೇ ಬಾರಲೆ. ದಯವಿಟ್ಟು ಬಿಟ್ಬಿಡೋಣ. ನನ್ನ ಮಗನೇ ಬಾಡಿಗೆ ಮನೆ ಕೊಡಿಸ್ತೀನಿ ಅಂದ್ಬಿಟ್ಟು ಬಂತಿನಸ್ತ್ಯಾ? ನಾನೇನಾದ್ರೂ ಏಮಾರಿದ್ದಿದ್ರೆ ನನ್ ಡೆಡ್ ಬಾಡಿ ಬಿದ್ದಿರೋದು. ಅಣ್ಣ ನನ್ ಮಾತ್ ಕೇಳೋಣ. ನಿನಗೆ ಒಂದ್ ಸಣ್ಣ ಚಿಕ್ಕ ಫ್ಲಾಶ್ ಬ್ಯಾಕ್ ಔಟ್ ಬರ್ತೀರಣ್ಣ. ಏನೆಲ್ಲ ಮಾಡ್ತಾ ಇದ್ರಿ ಇಲ್ಲಿ? ಇಲ್ಲೇ ಮಾಡ್ತಾ ಇದ್ರಿ? ಅಜ್ಜ ಅದು ಪರಂಗಿ ಮರದ
ಮರದಲ್ಲಿ ಮಾವಿನಕಾಯಿ ಕೀಳ್ತಾ ಇದೀವಿ. ಪರಂಗಿ ಮರದಾಗೆ ಮಾವಿನ ಹಣ್ಣು ಬಿಡ್ತದೇನ್ಲ? ಪರಂಗಿ ಮರದಲ್ಲಿ ಮಾವಿನಕಾಯಿ ಬಿಡುತ್ತಜ್ಜ. ಏ ಎಲ್ಲ ನೀವು ಕಳ್ರು ನಡ್ರ. ಏ ನಡೀಗ ನಡಿಲ ಹೋಯ್ತಲ್ಲ. ಏನೋ ಹಣ್ ಕಿತ್ತಿದ್ ನೀನು, ಹೊಡ್ಸ್ಕೊಂಡಿದ್ ನಾನು. ನೋಡಿ ಹೆಂಗ್ ಹೊಡ್ದವ್ರೆ. ಏ ಬಿಡೋ. ಬಿಡಲ್ಲ, ಏನೋ ಮಾಡ್ತೀಯಾ? ಗೊಪ್ಪಿ, ನೀನ್ ಗೊಪ್ಪಿ ತಾನೇ? ಲೇ ಗೊಣ್ಣೆ ಸೀನಾ. ಏಯ್ ಕ್ಷಮಿಸ್ಬಿಡಮ್ಮ, ಆದ್ರೂ ತಪ್ಪಾಯ್ತು. ನೀನ್ ಹೀಗ್ ಮಾಡಿದ್ ನ್ಯಾಯನಾ? ಆಯ್ತಾ, ಅದಿರ್ಲಿ, ನಮ್ಮ ಅಕ್ಕನ ಮಗಳು ಅನ್ನಲ್ಲ, ಅದ್ ಇವ್ರೆ. ಬಾ ತೋರಿಸ್ತೀನಿ. ನಡಿ. ಅಕ್ಕ ಅಕ್ಕ. ಓನಪ್ಪ ಸೀನು. ಅಕ್ಕ, ಇವ್ರು ಯಾರು ಅಂತ ಗೊತ್ತಾ? ಯಾರಪ್ಪ ಇವರು? ದೊಡ್ಡ ಆಫೀಸರ್ ಇದ್ದಂಗವ್ರೆ. ಹೂನಕ್ಕ, ಇವ್ರು ದೊಡ್ಡ ಆಫೀಸರು. ಅಕ್ಕ, ನಾನು ಇವ್ರು ಫ್ರೆಂಡು ಕಾವ್ಯ. ಇವ್ರು ನಾನು ಚೆಡ್ಡಿ ದೋಸ್ತು. ನಾನು ಇವ್ರು ಹಳೇ ದೋಸ್ತುಗಳು ಕಾವ್ಯ. ಹೌದಾ? ಲೋ ಗೋಸಿ, ಏನು ಇದಲ್ಲ? ಸುಮ್ಮನೆ ರೂಮಲ್ಲೆಲ್ಲ ಮಾತಾಡೋಣ. ಅಕ್ಕ, ನನ್ ದೋಸ್ತನ್ ಬಿಟ್ಬಿಟ್ಟು ಬರ್ತೀನಿ ಅಕ್ಕ. ಹಂಗ ಬೇಡಪ್ಪ. ಬರ್ತೀನಿ. ಬಾಗುರ್ವೆ, ಹೆಂಗೈತ್ ನನ್ನ ಅರಮನೆ? ಬೊಂಬಾಟಾಗೈತೆ ಗುರು. ನಂಗೂ ಈ ತರದೊಂದ್ ಮನೆ ಕೊಡಿಸ್ಬಿಟ್ರೆ ಸಂತೋಷವಾಗಿ ಇದ್ಬಿಡ್ತೀನಿ. ಏ, ಅದಕ್ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾನಿಲ್ವಾ ನಿನ್ ದೋಸ್ತು? ನಾನ್ ನೋಡ್ಕೊಂತೀನಿ ಬಿಡು. ಮತ್ತೆ ನೆನ್ನೆ ಮಾಡ್ದಂಗೆ ಏನಾದ್ರು ಮಾಡಿಯಾ? ಗೊತ್ತಲ್ಲ. ಏ, ಇಲ್ಲ ಇಲ್ಲ ಬಿಡು ಬ್ರದರು, ನಾನು ಅಷ್ಟೊಂದ್ ಕೆಟ್ಟವನಲ್ಲ ಬಿಡು. ಅದ್ ಸರಿ, ನಿನ್ನೆ ಯಾವ್ದೋ ಕೆಲ್ಸ ಅಂತ ಬ್ಯುಸಿ ಇದ್ದೆ. ಗೋಲಿ ಹೊಡೆದಾಯ್ತಾ ಕೆಲ್ಸಕ್ಕೆ? ಇನ್ಯಾವ್ದಾದ್ರು ಕೆಲ್ಸ ಹುಡುಕೋಬೇಕು. ಅದ್ ಸರಿ, ನಿಂದೇನ್ ಕತೆ? ನಂದಿರ್ಲಿ, ಹಳ್ಳಿ ಬಿಟ್ಟು ಈ ಊರ್ಗೆ ಯಾಕೆ ಬಂದೆ? ಹೊಲಗೆಲ್ಲ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅಂತಿದ್ದೆ. ಓ, ಅದೆಲ್ಲ ದೊಡ್ಡ ಕತೆ ಬಿಡು ಗೋಸಿ. ಪರವಾಗಿಲ್ಲ, ಹೇಳು ಗುರು. ಓ, ಅದು ಏನಾಯ್ತು ಅಂದ್ರೆ, ಗೋಪೆ ನಾನಾ? ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಲೇ ಗೋಪೆ, ನಾನ್ ಕಣ್ಲ ಎಂಟ. ಓ, ನೀನಾ? ಇದೇನ್ ಕತೆ? ನಾನ್ಯಾರು ಗೊತ್ತಾಯ್ತಾ ಗೋಪಿ? ನೀನು ಗೊತ್ತಾಗ್ಲಿಲ್ಲ. ಶಂಕರ. ಶಂಕರ? ಓ, ಆ ಹುಣ್ಸೆ ಮರದ ಮನೆ ಶಂಕರ. ಓಹೋ, ಏನ್ರಪ್ಪ ನಿಮ್ ವೇಷ? ಯಾವ ದೇಶದಲ್ಲಿದ್ದೀರಾ? ಏನ್ ಕತೆ? ಬಾಂಬೆಲಿ ದೊಡ್ಡ ಬಿಸ್ನೆಸ್ ಮಾಡ್ತಿದೀವಿ. ಈಗ ನೋಡಮ್ಮ ಹೇಗಿದೀವಿ. ನೀವು ನಮ್ ಹಳ್ಳಿಯಿಂದ ಓಡೋಗಿ 2 ವರ್ಷ ಆಯ್ತಲ್ವಾ? ದಿಢೀರಂತ ಇಷ್ಟೊಂದ್ ಸಾವುಕಾರ ಆಗ್ಬಿಟ್ಟಿದೀರಾ. ತುಂಬಾ ಸುಲಭ ಕಣ್ಲ. ಎಲ್ಲ ಸ್ಟಾಕ್ ಮಾರ್ಕೆಟ್, ಆನ್ಲೈನ್ ಮಾರ್ಕೆಟ್, ಶೇರ್ ಮಾರ್ಕೆಟ್. ಏಯ್, ಬಾಂಬೆ ಅಂದ್ರೆ ದುಡ್ಡು, ದುಡ್ಡು ಅಂದ್ರೆ ಬಾಂಬೆ. ಯೋ ಎಂಟ, ನಂಗೂ ಹೊಸಿ ಅರ್ಥ ಆಗಂಗ್ ಹೇಳ. 1 ಲಕ್ಷ, ಒಂದೇ 1 ಲಕ್ಷ ಬೆಳಗ್ಗೆ ಇನ್ವೆಸ್ಟ್ ಮಾಡ್ಬಿಟ್ರೆ ಸಾಯಂಕಾಲದೊಳಗೆ 10 ಲಕ್ಷ ಬರ್ತದೆ ಅಷ್ಟೇಯ. ಇದನ್ ನಾನ್ ಮಾಡ್ಬೇಕು ಅಂದ್ರೆ ಹೇಗೆ? ನನ್ನ ಹತ್ರ 1 ಲಕ್ಷ ಇಲ್ವಲ್ಲ ಅಣ್ಣ. 1 ಲಕ್ಷ ಬೇಡವೋ? 1,000 ಇದ್ರು ಸಾಕು. ರಾತ್ರಿಗೆ 1,000 ಹಾಕ್ಬಿಟ್ರೆ ಬೆಳಗ್ಗೆಗೆ 5,000. ಬೆಳಗ್ಗೆ 5,000 ಹಾಕ್ಬಿಟ್ರೆ ರಾತ್ರಿಗೆ 50,000. ನೋಡೋ, ಊರವ್ರ ಹತ್ರ ಎಲ್ಲ ಎಷ್ಟೆಷ್ಟು ಇಸ್ಕೊಂಡ್ ಬತ್ತೀಯೋ ಅವ್ರಿಗೆಲ್ಲ 5 ಪಟ್ಟು. ನಿನಗೆ ಕಮಿಷನ್ 10% ಅಮ್ಮ. ಓ ಶಿವನೇ, ಹಂಗಂತೀರಾ? ಹಂಗಾರ ಇಲ್ಲೇ ಇರಿ, ಊರ್ನವ್ರ ಹತ್ರ ಕಾಸಿಸ್ಕೊಂಡು ಬಿರ್ನೆ ಬಂದು ಬಿಡ್ತೀನಿ. ಕಾಲಗೋವ ಬಾರ್ಲಾ. ಹಂಗಂತೀರ? ಇಲ್ಲೇ ಇರೋ ಶೆಲ್ಟ್ ಹಾಕೊಂಡ್ ಬರ್ತೀನಿ. ಅವ್ವ, ಅವ್ವ. ಏನಪ್ಪ ಕರ್ದಿದ್ದು? ಅದೇ ರಂಗಣ್ಣನ್ ಮಗ ಎಂಟವನಲ್ಲ, ಆ ಗೌಡ್ರ ಮನೇಲಿ ಸಗಣಿ ಬೆಳಿತಿದ್ನಲ್ಲ ಅವನ? ಹೂ ಕಣವು. ಅವನು ಬಾಂಬೆಯಿಂದ ಬಂದವನೆ. ನೋಡಕ್ 2 ಕಣ್ ಸಾಲ್ದಂತೇನೆ. ಹಂಗ? ಹೂ ಕಣವು. ನನ್ನ ಅವನಿಗೆ ಲಕ್ಷಾಧಿಪತಿ ಮಾಡ್ತಾನಂತ ಕಣವು. ಒಂದಕ್ಕೆ 5 ಲಾಭ ಅಂತ ಕಣವು. ಏ ಬೇಡ ಕಣಪ್ಪ, ನಮ್ಗೆ ಲಕ್ಷ ನಾಶಗಳು ಬೇಡ ಕಣೋ. ನಮ್ ತವಿರ ಗದ್ದೆನ ಉಳ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋಣ ಬಿಡು. ಅವ್ವೋ ಅವ್ವೋ, ಹೊಸಿ ಕಾಸಿದ್ರೆ ಕೊಡವು.
ನನ್ಗೂ ಒಂಥರ ಕಾರ್ನಲ್ಲಿ ಓಡಾಡ್ಬೇಕು ಅಂತ ಆಸೆ ಕಣವ್ವ. ನಿನ್ನೂ ಕಾರ್ನ ಕೂರಿಸ್ಕೊಂಡು ಊರ್ ತುಂಬಾ ಮೆರವಣಿಗೆ ಮಾಡ್ತೀನಿ. ನಮ್ಗೆ ಯಾಕ್ಲಾ ಕಾರು? ಖರ್ಚಿಲ್ದೇ ಇರೋ ಎತ್ತಿನ ಬಂಡಿ ಮನೆ ಮುಂದಿಲ್ವನ್ಲ? ಸುಮ್ಕಿರ್ಲಾ? ಅವ್ವೋ ಹಂಗ ಅನ್ಬೇಡ ಕಣವ್ವೋ. ನಿನ್ನೂ ಆತರ ಕೂರಿಸ್ಕೊಂಡ್ ಮೆರೆಸ್ಬೇಕು ಅನ್ನೋದ್ ನನ್ನ ಆಸೆ ಕಣವ್ವೋ. ಅಯ್ಯೋ, ನನ್ನ ಮೆರ್ಸೋದಿರ್ಲಿ ಕಣೋ. ನೀನ್ ಆಸೆ ಪಟ್ಟಿದ್ಯಲ್ಲ, ಕೊಡ್ತೀನಿ ಬಿಡು. ಹ. ಸ್ವಲ್ಪ ಇರು, ಹ. ಬರ್ತೀನಿ. ಅವಕಾಶ ಕೊಡ್ತಾಳೆ. ತಗಳಪ್ಪ, ತಗ. ಇಲ್ಲಿ ನೋಡು, ನಾನ್ ಚಾನ ಕಷ್ಟಪಟ್ಟು ದುಡ್ದು ಉಳಿಸ್ಕೊಂಡ್ರ ದುಡ್ಡಿದು. ಹಾಳ್ ಮಾಡ್ಕೋಬಾರ್ದು. ಅವನ್ ಹೇಳ್ದಂಗೆ ಒಂದಕ್ಕೆ 5 ಮಾಡ್ಕ. ಕಾರಲ್ಲಿ ಓಡಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಲ್ಲ, ಕಾರಲ್ಲೇ ಓಡಾಡು. ನನ್ನ ಕಾರಲ್ಲಿ ಕರ್ಕೊಂಡು ಹೋಯ್ತೀನಿ ಅಂದಲ್ಲ, ಕರ್ಕ ಹೋಗ್ಬೇಕು. ದೇವ್ರ ನಿಂಗ್ ಒಳ್ಳೇದ್ ಮಾಡ್ಲಿ ಮಗ. ಆಯ್ತು. ಈ ದುಡ್ಡನ್ನ ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಂಡ ಉದ್ಧಾರ ಆಗ್. ಅವು ಅಲ್ಲ ಅವ್ರೆಲ್ಲ ಕಾಯ್ತಾವ್ರೆ. ನಾ ಹೋಗ್ಬರ್ತೀನಿ. ಓ ಕಣಪ್ಪ, ಹೋಗ್ಬರ್ತೀನವ್ವ. ಹೋಗ್ಬಾ. ದೇವ್ರೆ, ನನ್ ಮಗಿಗ್ ಒಳ್ಳೇದ್ ಮಾಡಪ್ಪ. ದೊಡ್ಡ ಮನ್ಸಾಗದ ನಾನ್ ನೋಡಂಗ್ ಮಾಡವಾ.